ನೋಡಿ, ಜಮೀರ್ ಅಹಮದ್ ಖಾನ್ ಅವರ ಪರವಾಗಿ ಬ್ಯಾಟಿಂಗ್ ಮಾಡಿದ್ರಲ್ಲ ಸತೀಶ್ ಜಾರಕಿಹೊಳಿ ಅವರು, ನಾಯಕತ್ವ ಬದಲಾವಣೆಯ ಚರ್ಚೆ ಪೀಕ್ನಲ್ಲಿದ್ದಾಗ ಅದರ ಬಗ್ಗೆ ಯಾರು ಏನೇ ಡಿಸ್ಕಸ್ ಮಾಡಿದ್ರೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಹೆಸರು ಬಿಟ್ಟು ಡಿಸ್ಕಸ್ ಮಾಡೋದಕ್ಕೆ ಆಗ್ತಿರಲಿಲ್ಲ. ಸಿದ್ದರಾಮಯ್ಯನವರ ಬಣದಲ್ಲಿ ಸಿದ್ದರಾಮಯ್ಯನವರನ್ನ ಹೊರತುಪಡಿಸಿದರೆ ಎರಡನೆಯ ಅತಿ ಜನಪ್ರಿಯ ಅತಿ ಪ್ರಬಲ ನಾಯಕ ಯಾರು ಅಂತ ಯಾರಾದರೂ ಕೇಳಿದ್ರೆ ಕಣ್ಣು ಮುಚ್ಕೊಂಡು ಸತೀಶ್ ಜಾರಕಿಹೊಳಿ ಅವರ ಹೆಸರು ಹೇಳಬಹುದಾಗಿತ್ತು. ಏಕಾಏಕಿ ಅದು ಏನು ಚೇಂಜ್ ಆಯಿತು? ಅಂಥದ್ದು ಏನಾಯಿತು? ಸುಮ್ಮನೆ ಗುಸುಗುಸು ಚರ್ಚೆಗಳನ್ನು ನಂಬುವುದಾದರೆ ಏನೇನೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ದಾವಲ್ಲ, 37 ಶಾಸಕರ ಸೈನು, ಅದು ಇದು, ಅವು ಯಾವೂ ಖಚಿತ ಸುದ್ದಿಗಳಲ್ಲ. ಬಟ್ ಏನೋ ಒಂದಂತೂ ಆಗಿದೆ. ಅದರ್ವೈಸ್ ಸತೀಶ್ ಜಾರಕಿಹೊಳಿ ಅವರು ಉಪಮುಖ್ಯಮಂತ್ರಿ ಅಂತೂ ಆಗಬೇಕಾಗಿತ್ತು. ಜಾತಿಯ ಲೆಕ್ಕಾಚಾರದಲ್ಲಿ, ಪ್ರಭಾವದ ಲೆಕ್ಕಾಚಾರದಲ್ಲಿ ಸತೀಶ್ ಜಾರಕಿಹೊಳಿಯನ್ನು ಉಪಮುಖ್ಯಮಂತ್ರಿ ಮಾಡಿ ಅಂತ ಸಿದ್ದರಾಮಯ್ಯನವರು ಹೈಕಮಾಂಡ್ ಮುಂದೆ ಪ್ರಸ್ತಾಪನೆ ಮಾಡಲಿಲ್ಲ ಅಂತಾರೆ. ಪ್ರಸ್ತಾಪನೆ ಮಾಡಲಿಲ್ಲ. ಕೆಪಿಸಿಸಿ ಅಧ್ಯಕ್ಷರಾಗುವುದಕ್ಕೆ ತಿಂಗಳುಗಟ್ಟಲೆ ತಯಾರಿನ, ವರ್ಷಗಟ್ಟಲೆ ಅಂದರೂ ಅಡ್ಡಿ ಇಲ್ಲ, ತಯಾರಿ ನಡೆಸಿದ್ರು ಅವರು. 2028ಕ್ಕೆ ಮುಖ್ಯಮಂತ್ರಿ ಆಗುವ ಕ್ಲೇಮ್ ನಮ್ಮದು ಅಂತಂದಾಗ ಕೆಪಿಸಿಸಿ ಅಧ್ಯಕ್ಷ ಕೆಲವು ಸಲ ಓಕಲ್ಲಾಗೂ ಹೇಳ್ಕೊಂಡಿದ್ರು ಅವರು. ಹೌದು, ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಓಕಲ್ಲಾಗಿ ಹೇಳ್ಕೊಂಡಿದ್ದೇನೆ ರೀ. ಅದೊಂದು ಡೇಟ್ ಸಮೇತ ಹೇಳಿಲ್ವ? 2023 ಮೇ 18, ಇಫ್ ಐ ಆಮ್ ನಾಟ್ ರಾಂಗ್. ದಿಲ್ಲಿಲಿ ಒಂದು ಮೀಟಿಂಗ್ ಆಗುತ್ತಲ್ಲ, ಇವರು ಎಲೆಕ್ಷನ್ ಗೆದ್ದ ನಂತರ ದಿಲ್ಲಿಲಿ ಮೀಟಿಂಗ್ ಆಯಿತು. ಆ ಮೀಟಿಂಗ್ನಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ, ಜೊತೆಗೆ ಲೋಕಸಭಾ ಚುನಾವಣೆ ಮುಗಿಯುವ ತನಕ ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿತಾರೆ ಅಂತ ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ರು, ಪತ್ರಿಕಾ ಪ್ರಕಟಣೆಯನ್ನು ಬಿಡುಗಡೆ ಮಾಡಿದರು. ಅದನ್ನು ಇಟ್ಕೊಂಡು ಸತೀಶ್ ಜಾರಕಿಹೊಳಿ ಪ್ರಶ್ನೆ ಕೇಳಿದ್ರು, ಮುಗಿತಲ್ಲ ಲೋಕಸಭಾ ಚುನಾವಣೆ, ಇನ್ನೂ ಯಾವಾಗ ಕೆಳಗಿಳಿಸೋದು ಅಂತ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಲಿ ಅಂತ ಒಂದು ಟೀಮಿನ ಶಾಸಕರು ಸತೀಶ್ ಜಾರಕಿಹೊಳಿ ಅವ್ರನ್ನ ಮಾಡಿ ಅಂತ ದಿಲ್ಲಿ ತನಕ ಹೋಗಿ ಬಂದರು. ಅಷ್ಟೆಲ್ಲ ಇದ್ದದ್ದು ನೋಡಿ, ನಾಯಕತ್ವ ಬದಲಾವಣೆಯ ಸಂದರ್ಭ ಬಂದಾಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.